ಸಂಕ್ರಾಂತಿಗೆ ಊರಿಗೆ ಹೋಗ್ತಾ ಇದ್ದೀನಿ ಕೊರೇ. ಇದು ತಮಿಳ್ನಾಡು ಕಡೆ ಫುಲ್ಲು ಫೇಮಸ್ಸು, ಯಾಕಂದರೆ ಅಲ್ಲಿ ಜಲ್ಲಿಕಟ್ಟೆಲ್ಲ ಆಡಿಸ್ತಾರಲ್ಲ. ನೋಡಿ ಗುರು, RX ಬುಲೆಟ್ ಒಂದು ಗೊತ್ತಾಗ್ತಾ ಇಲ್ಲ, ಸಾಕಾಗಿದೆ. ಯಾವುದು ಗಾಡಿ ಇದು? ನೀವು ತಪ್ಪಾಡಿದೆ. ತಲೆ ಬಾಗು ತಿಳಿದವರಿಗೆ ತಲೆ ಹಿಡ್ಕರಗಲ್ಲ. ಯಾರು ಇವರೆಲ್ಲ? ಇವತ್ತೊಂದು ಲಕ್ಕೆ ಸರಿ ಇಲ್ಲ ಗುರು. ಓಹೋ, ಏನು ಗುರು ಇಲ್ಲಿ ಇಷ್ಟೊಂದು ಜನ? ಯಾವ್ದು ಆಕ್ಸಿಡೆಂಟ್ ಆಗಿದೆ? ಶ್ರೀರಾಮನವ್ರದ್ದು ಟೆಂಪಲ್ ಓಪನ್ ಆಗ್ತಾ ಇದೆ. ಹಾಯ್, ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಏನಪ್ಪ ಇದಕ್ಕಿದಾಗ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಏನ್ ಸಮಾಚಾರ? ಯಾಕೆ ಅಲ್ಲೇ ಹೋಗ್ಲಿಲ್ವಾ? ಅದೆಲ್ಲ ಪೋಲಿಗಳು ಕೆಲಸ. ತಾವು ಮಹಾನ್ ಸಾಚಾ ಮನುಷ್ಯರು. ಏನಪ್ಪ ಇವತ್ತು ವಿಷಯ ಅಂದರೆ, ಈಗ ತಾನೇ ಆಫೀಸ್ ಆಯಿತು. ಆಫೀಸಿಂದ ಊರಿಗೆ ಹೋಗ್ತಾ ಇದ್ದೇನೆ. ಸಂಕ್ರಾಂತಿಗೆ ಊರಿಗೆ ಹೋಗ್ತಾ ಇದ್ದೀನಿ ಕೊರೇ. ಇಷ್ಟೊತ್ತವರೆಗೂ ಆಫೀಸ್ ಇತ್ತು, ಇನ್ನೂ ಬೇಗ ಹೋಗೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಹೋಗೋ ಟೈಮಲ್ಲಿ ವರ್ಕ್ ಇತ್ತು, ಅದು ಮುಗಿಸಿ ಹೋಗೋಷ್ಟರಲ್ಲಿ ಇಷ್ಟೊತ್ತಾಗಿದೆ, 7 ಗಂಟೆ ಆಗಿದೆ. ಈಗಿನ್ನ ಇದು ಹೌದಪ್ಪ, ಇದು ಹೈವೇ ಅಂತ ಇದ್ದೀನಿ. ಫ್ಲೈಓವರ್ ಬಂದಿದ್ದು ಶಾಂತಿನಗರ ಕಡೆಯಿಂದ ಬರುತ್ತೆ. ಅಲ್ಲಿ ಹೋಗ್ತಾ ಇದ್ದೀನಿ ಗುರು. ಮನೆಗೆ ಹೋಗೋಷ್ಟರಲ್ಲಿ ಈಗ 7 ಗಂಟೆ, ಮನೆಗೆ ಹೋಗೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಮಿನಿಮಮ್ 2 ಅವರ್ ಬೇಕು. ಟ್ರಾಫಿಕ್ ಇಲ್ಲದ್ರೆ 1.5 ಅವರ್, 1 ಅವರ್ ಅಷ್ಟೇ. ಟ್ರಾಫಿಕ್ ಇದ್ದರೆ 2 ಅವರ್ ಬೇಕೇ ಬೇಕು. ಯಾವುದು ಗುರು? MG ರೋಡ್. ಓ ಮೈ ಗಾಡ್, MG ರೋಡ್ ಫ್ಲೈಓವರ್ ಇದು. ಓಕೆ, ಇಷ್ಟು ದಿವಸದಿಂದ ಬರ್ತಾಯಿದ್ದೆ, ಸರಿಯಾಗಿ ನೋಡಿಲ್ಲ. ಈ ರೋಡ್ ಹೆಸರು ನೆನಪಾಗಿದ್ದಿಲ್ಲ ನಂಗೆ ಸರಿಯಾಗಿ. ಇನ್ನೊಂದು ರೋಡ್ ಇದೆ, ನಾನು ಡೈರೆಕ್ಟ್ ರೂಮಿಂದ ಮನೆಗೆ ಹೋದ್ರೆ ಇನ್ನೊಂದು ರೋಡು, ಆ ಕೆಳಗಡೆ ರೋಡಲ್ಲಿ ಬರಬೇಕು. ಇದು ಡೈರೆಕ್ಟ್ ಆಫೀಸಿಂದ ಹಿಂಗೆ ಮನೆಗೆ ಹೋಗ್ಬೋದು. ನಾನೀಗ ರೂಮ್ಗೆ ಹೋಗಿ ಎಲ್ಲ ಬರೋಷ್ಟರಲ್ಲಿ ಇನ್ನೂ 1-2 ಅವರ್ ಆಗಿರುತ್ತೆ. ಅದಕ್ಕೆ ನಾನು ಡೈರೆಕ್ಟ್ ಮಾರ್ನಿಂಗ್ ಬರೋವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಬಂದು ಇಲ್ಲಿಂದ ಹಿಂಗೆ ಆಫೀಸಿಂದ ಮನೆಗೆ ಹಿಂಗೆ ಹೋಗ್ತೇನೆ. ಚಳಿ ಏನು ಗುರು, 7 ಗಂಟೆಗೆ ಇಷ್ಟೊತ್ತಾಗ್ತಾಯಿದೆ. ಈ ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಡೆ ಸಾಕಪ್ಪ ಈ ಬೆಂಗಳೂರಲ್ಲಿ. ಇವತ್ತು ಬೇರೆ ಸಾಟರ್ಡೆ, ಎಲ್ಲ ವೀಕೆಂಡ್ಗೆ, ಸಂಕ್ರಾಂತಿ ಬೇರೆ, ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನಂತರ. ಬೆಂಗಳೂರಿಂದ ಎಷ್ಟು ಬೇಗ ತಪ್ಪಿಸ್ಕೊಂಡು ಹೋದರೆ ಅಷ್ಟು ಒಳ್ಳೇದು ಗುರು. ಇಲ್ಲಾಂದರೆ ಈ ಟ್ರಾಫಿಕಲ್ಲೇ ಇರಬೇಕಾಗುತ್ತೆ. ಫ್ಯೂಯಲ್ ಏನು ಹಾಕ್ಸಂಗಿಲ್ಲ, ಫ್ಯೂಯಲ್ ಇದೆ, ಮೋಸ್ಟ್ಲಿ ಹೋಗುತ್ತೆ. ನೆಕ್ಸ್ಟ್ ರಿಟರ್ನ್ ಬರೋ ಹಾಕ್ಸ್ಬೇಕು. ಇಲ್ಲಿ ಸಿಗ್ನಲ್ ಹಾಕ್ತಾರೆ, 2 ಅವರ್ 3 ಅವರ್ ಹಾಕ್ತಾರೆ ಗುರು ಸಿಗ್ನಲ್ಗಳು. ಸಂಕ್ರಾಂತಿ ಮೇಯ್ನ್ ಮಾಡೋದೇ ಹಸುಗಳು, ಎತ್ತುಗಳು ಇರ್ತಾರಲ್ಲ, ಅವ್ರಿಗೆ ಒಳ್ಳೆ ಹಬ್ಬ ಇದು ಅನ್ಕೊತೀನಿ. ಮೋಸ್ಟ್ಲಿ ಸಂಕ್ರಾಂತಿ ಮಾಡೋದೇ ಅವ್ರಿಗೆ ಅನ್ಕೊತೀನಿ. ಎತ್ತುಗಳು ಅವ್ರನ್ನೆಲ್ಲ ಪೂಜೆ ಮಾಡಿ ಇದು ಮಾಡೋದು. ಇದು ತಮಿಳ್ನಾಡು ಕಡೆ ಫುಲ್ಲು ಫೇಮಸ್ಸು, ಯಾಕಂದರೆ ಅಲ್ಲಿ ಜಲ್ಲಿಕಟ್ಟೆಲ್ಲ ಆಡಿಸ್ತಾರಲ್ಲ, ಪೊಂಗಲ್ ಗಿಂಗಲ್ ಮಾಡಿ ಫೇಮಸ್ ಹಬ್ಬ ಅನ್ಕೊತೀನಿ. ಇದು ಫೇಮಸ್ ಎಲ್ಲ, ಚೆನ್ನಾಗಿ ಮಾಡ್ತಾರೆ ಆ ಕಡೆ ತಮಿಳ್ನಾಡು ಕಡೆ. ಕರ್ನಾಟಕ ಕಂಪೇರ್ ಮಾಡಿದ್ರೆ ತಮಿಳ್ನಾಡಲ್ಲಿ ಚೆನ್ನಾಗಿ ಮಾಡ್ತಾರೆ, ಮತ್ತು ಆಂಧ್ರದಲ್ಲೂ ಚೆನ್ನಾಗಿ ಮಾಡ್ತಾರೆ. ಕರ್ನಾಟಕದಲ್ಲಿ ಮಾಡೋದಂತಲ್ಲ, ಕರ್ನಾಟಕದಲ್ಲೂ ಮಾಡ್ತಾರೆ. ಅದೇ ತಮಿಳ್ನಾಡು ಆ ಥರ ಇದು ಮಾಡಿ ಆ ಕಡೆ ಮಾಡಿದಾಗೆ ಸ್ವಲ್ಪ ಕಡಿಮೆ ಅಷ್ಟೇ ಈ ಕಡೆ ಕರ್ನಾಟಕ ಕಡೆ. ಏನು ಗುರು, ಈ ಸಂಕ್ರಾಂತಿಗೆ ಎಷ್ಟು ಫಿಲಮ್ಗಳು ರಿಲೀಸು, ತೆಲುಗಲ್ಲಿ, ತಮಿಳಲ್ಲಿ
ಕನ್ನಡದಲ್ಲಿ ನನಗೊಂದು ಎರಡು ಮೋಸ್ಟ್ಲಿ ರಿಲೀಸ್ ಆದಂಗಿದೆ ಅಷ್ಟೇ. ದರ್ಶನ್ದು ಮತ್ತು ಬೇರೆ ಯಾರ್ದೋ ಗೊತ್ತಿಲ್ಲ, ಅವ್ರದ್ದೇ ಗೊತ್ತಿರೋದು ವರ್ಷ ರಿಲೀಸ್ ಆಗಿರೋದು. ಅದು ಸಂಕ್ರಾಂತಿಗೆ ಮುಂಚೆ ರಿಲೀಸ್ ಆಗಿದೆ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಯಾವುದು ರಿಲೀಸ್ ಆದಂಗಿಲ್ಲ ಕನ್ನಡದಲ್ಲಿ, ನನಗೆ ಗೊತ್ತಿಲ್ಲ. ರಿಲೀಸ್ ಆಗಿರ್ಬೋದೇನೋ ಮೋಸ್ಟ್ಲಿ. ಈ ಟ್ರಾಫಿಕಿಂದ ತಪ್ಸ್ಕೊಂಡು ಹೋದರೆ ಬೆಟರು ಗುರು. ನಮ್ಮ ರೂಮಲ್ಲಿರೋ ಗ್ಯಾಂಗ್ ಎಲ್ಲ ಹೋಯ್ತು, ಎಲ್ಲ ಊರಿಗೆ ಇವತ್ತು. ಎಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕು ಹೋಗಿದ್ದಾರೆ. ಇನ್ನು ಬರೋದೆಲ್ಲ ವೆಡ್ನೆಸ್ಡೇ ಯಾರು ಟ್ಯೂಸ್ಡೇ ಬರ್ತಾರೆ. ನನಗೆ ಟ್ಯೂಸ್ಡೇ ಆಫೀಸ್ ಇದೆ ಗುರು, ಬರಬೇಕು. ಆಲ್ಮೋಸ್ಟ್ ಎಲ್ಲ ಟ್ಯೂಸ್ಡೇನೇ ಬರ್ತಾರೆ, ಎಲ್ಲರಿಗೂ ಇದೆ ಆಫೀಸ್ ಟ್ಯೂಸ್ಡೇ. ಈ ಟ್ರಾಫಿಕ್ಕಿಂದ ತಪ್ಸ್ಕೊಳೋಣ ಇರೋ ಗುರು. 6.5 hours later. ಎಷ್ಟಿಗೆ ಹಲ್ಸೂರ್ ಹತ್ರ ಬಂದೆ. ಇದು ಯಾವ್ದು ನೋಡಿ ಗುರು, RX ಬುಲೆಟ್ ಒಂದು ಗೊತ್ತಾಗ್ತಾ ಇಲ್ಲ. ಸಾಕಾಗಿದೆ. ಯಾವುದು ಗಾಡಿ ಇದು? ಸಾಕಾಗಿದೆ, ಮಾತಾಡಿಸ್ಬೇಕು ಅದು ಯಾವುದು ಗಾಡಿ ಅಂತ. RX ಥರ ಇದೆ ನೋಡೋಕ್ಕೆ, ನೋಡಿದ್ರೆ ಬುಲೆಟ್ ಅಂತ ಇದ್ದಾರೆ. ಟ್ರಾಫಿಕ್ ಏನು ಅಷ್ಟೊಂದು ಇಲ್ಲ ಗುರು ಇವತ್ತು, ನನ್ನ ಅದೃಷ್ಟ. ಟ್ರಾಫಿಕ್ ಇದ್ದಿದ್ರೆ ಸಿಕ್ಕಾಕೊಂಡು ಯಾವನು ಗುರು, ಅದು ಈ ಗಾಡಿಯಲ್ಲಿ ಬೆಂಗಳೂರಲ್ಲಿ. ತಲೆ ಬಾಗು ತಿಳಿದವರಿಗೆ ತಲೆ ಹಿಡ್ಕರಗಲ್ಲ. ಈ ಆಟೋ ಅವ್ರು ಬರೀತಾರೆ ಕ್ಯಾಪ್ಷನ್ಸು, ಅದೆಲ್ಲಿಂದ ಹಿಡ್ಕೊತಾರೆ ಗೊತ್ತಿಲ್ಲ. ಇದೆಲ್ಲ ಸಾಕದಾಗಿ ಬರೀತಾರೆ ಗುರು ಲೈನ್ಸ್ ಮಾತ್ರ. ಅವರು ಪಕ್ಕದಲ್ಲೇ ಹೊಸ ಆಟೋ, ಪಾಪ ಯಾರೋ ಈಗ ತಗೊಂಡೋಗ್ತಾ ಇದ್ದಂಗೆ ಇದ್ದಾರೆ. ಬಸ್ಸಲ್ಲಿ ನೋಡಿ ತುಂಬಿ ತುರುಕ್ತಾ ಇದೆ. ಯಾರ ಗುರು ಇವನು? ರೋಡಲ್ಲಿ ಕಾರ್ ಆಗ್ಬಿಟ್ಟು ಹೋಗಿದ್ದಾನೆ ಅಂತ ನನ್ನ ಮಕ್ಕಳು ಗುರು ಇವರು. ಸಡನ್ನಾಗಿ ತಿರ್ಸ್ತಾರೆ ಗುರು, ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ಏನು ಹೇಳು ಅಂತವ್ರಿಗೆ. ಇಲ್ಲಿ ಸಕ್ಕ ಟ್ರಾಫಿಕ್ ಇರುತ್ತೆ ನನಗೆ ಗೊತ್ತು. ಇಲ್ಲಿ ಖಾಲಿ ಟೈಮಲ್ಲೇ ಇರುತ್ತೆ ಗುರು. ಇನ್ನು ಇವತ್ತು ಹೇಳ್ಬೇಕಾ? ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತನ ಮಗ ಇನ್ಯಾವನವನ್ಲ ಅಮಾಸೆ. ಆರಾಮಾಗಿ ವೀಕೆಂಡ್ಸಲ್ಲಿ ಗಾಡಿಗಳೆಲ್ಲ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಆರಾಮಾಗಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಬಿಡ್ಬೇಕು. ಪೆಟ್ರೋಲು ಉಳಿಯುತ್ತೆ, ಟೈಮು ಉಳಿಯುತ್ತೆ, ಎನರ್ಜಿನೂ ಉಳಿಯುತ್ತೆ. ಯಾವಾಗ ಬೇಕು ಈ ಟ್ರಾಫಿಕಲ್ಲಿ ಗುರು? ಹಿಂದೆ ಬೇರೆ ಬ್ಯಾಗ್ ಇದೆ, ಸಖತ್ ತೂಗಾಗಿದೆ ಬ್ಯಾಗು. ನಾನು ಆರಾಮಾಗಿ ಬ್ಯಾಗ್ ಗಾಡಿಗೆ ಮೌಂಟ್ ಮಾಡಬೇಕಾಯಿತು. ಬಿಟ್ರೋ ಜಾಗಲೇ. ಶಿಸ್ತಾಗಿ ಈ ಕಡೆಯಿಂದ ಹೋಗೋಣ ನಾವು. ಹೋಗೋಣ. ಆ ಕಡೆಯಿಂದ ಅವರೇ ಬೇಗ ಹೋದಂಗಿದ್ದಾರೆ ಮೋಸ್ಟ್ಲಿ. ಒಂದೊಂದ್ಸಲ ಈ ಕಡೆ ಬಂದು ಸಿಕ್ಕಾಕೊಡೋ ಸಿಚುವೇಶನ್ಸು ಇದೆ. ಈ ಕಡೆ ಬಂದರೆ ಬೇಗ ಹೋಗ್ಬೋದು, ಯಾರು ಇರೋಲ್ಲ ಅನ್ಕೊತೀರ. ಆದರೆ ಅಲ್ಲಿ ಹೋಗಿ ಜಾಮ್ ಆಗಿರುತ್ತೆ. ಆರಾಮಾಗಿ ಸಿಗ್ನಲ್ ದಾಟ್ಕೊಂಡು ಹೋದ್ರೆ ಆರಾಮಾಗಿ ಹೋಗ್ಬೋದು. ನೋಡಿ ಹಿಂಗೆ ಆಗಿರುತ್ತೆ. ಬೇಗ ಹೋಗೋಣ ಅಂತ ಬಂದ್ರೆ ಈ ಕಡೆ ಏನಾಗಿದೆ ನೋಡಿ ಗುರು. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ನಾವು ಈಗ ಬಂದಿದ್ದೇವೆ KR ಪುರ ಫ್ಲೈಓವರ್ ಮೇಲೆ. ರೆಕಾರ್ಡ್ ಆಗ್ತಾ ಇದೆಯಾ? ಏನ್ ಬರೋದು ಲೈಟ್ಗಳು? ನೋಡಿ ಗುರು, ಫ್ಲೈಓವರು ಕೂಡ ಇಷ್ಟೊಂದು ಟ್ರಾಫಿಕಾ?
ಫ್ಲೈಓವರ್ ಮೇಲೆ ಕೂಡ ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಐ ಡೋಂಟ್ ಲೈಕ್ ಟ್ರಾಫಿಕ್ ಲೈಕ್ಸ್ ಮೀ. ಹೆಂಗಿದೆ ಡೈಲಾಗು? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಯಾರು ಗುರು ಇವನು? ಕ್ಯಾಂಟ್ರಾಗಿರೋದೆಲ್ಲ ಉದಿಸ್ಕೊಂಡು ಹೋಗ್ತಾ ಇದೆಯಲ್ಲ ಗುರು. ನೋಡಿ ನೋಡಿ ಎಷ್ಟು ಗಾಡಿಗಳು ಹೋಗ್ತಾ ಇದೆಯಾ, ಎಷ್ಟು ಗಾಡಿಗಳು ಬರ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ತಪ್ಪಿಸ್ಕೊಂಡು ನಮ್ಮ ಹೊಸಕೋಟೆ ಬಂದರೆ ಗುರು ಈ ಟೋಲಲ್ಲಿ ಕೂಡ ಟ್ರಾಫಿಕ್ಕು. ಸ್ವಲ್ಪ ಲೈಟಾಗಿ ಇಲ್ಲೊಂದು ಪಾನಿಪುರಿ ಇದೆ, ಫೇಮಸ್ ಪಾನಿಪುರಿ ಅಂಗಡಿ ಆ ಕಡೆ ಒಂದಿದೆ. ನಾನು ಯಾವಾಗ ಊರಿಗೆ ಹೋಗ್ಬೇಕಾದ್ರೂ ಅಲ್ಲಿ ನಿಲ್ಲಿಸ್ಬಿಟ್ಟು ತಿಂದ್ಬಿಟ್ಟು ಹೋಗ್ತೀನಿ ಆರಾಮಾಗಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಯಾವುದೋ ರೀಲ್ಸಲ್ಲಿ ನೋಡಿದೆ, ಏನು ಟಿಕೆಟ್ 10,000 8,000 ಹಾಕಿದ್ದಾರೆ ಯಾವುದೋ ಸಿಟಿಗೆ. ಇವತ್ತೇರಿಕೆ ಒಂದು ಟಿಕೆಟ್ 10,000 8,000 ಕೊಟ್ಟು ಎಲ್ಲಿಗೂ ಊರಿಗೆ ಹೋಗೋದು? ಅದೇ 2,000 ಎಣ್ಸ್ಕೊಂಡು ಒಂದು ತಿಂಗಳೆಲ್ಲ ಖರ್ಚಾಗುತ್ತೆ ಆರಾಮಾಗಿ. ತುಂಬ ಬಂದಿದೆ ಟ್ರಾವೆಲ್ಸ್ ಅವ್ರು ಫುಲ್ಲು ಖುಷಿ ಗುರು. ನಮ್ಮ KSRTC ಬೆಟ್ರು. ಯಾರು ಇವರೆಲ್ಲ? ನನ್ನ ಮಕ್ಳು ಬರ್ತಾನೆ ಅವರೆಲ್ಲ ಗುರು. ಗುದ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ರೆ ಅವನ್ನ. ಅದು ಸ್ಟೈಲಾಗಿ ನಡ್ಕೊಂಡು ಹೋಗೋನಪ್ಪ. ನಮ್ದಕ್ಕೆ ಪಾನಿಪುರಿ ಅಂಗಡಿ ಎಲ್ಲಪ್ಪ ಸಕಾಲಾಗ್ತಾರೆ ಇಲ್ಲೊಂದು ಬಂಡಿಯಲ್ಲಿ. ಯಾರಾದ್ರೂ ಈ ಕಡೆ ಬಂದು ಟ್ರೈ ಮಾಡಿ, ಸಕಾಲಾಗಿರುತ್ತೆ ಇದು. ಈಗ ನಮಗೂ ನ್ಯಾಷನಲ್ ಹೈವೇ ಬರುತ್ತೆ ನೋಡ್ಕೊಳ್ಳಿ, ಏನು ಸಕ್ಕದಾಗಿರುತ್ತೆ ಅಂದರೆ ಅದು ಇವೆಲ್ಲೂ ನೋಡೇ ಇರೋಲ್ಲ ಅಂತ ಹೈವೇ ಇರುತ್ತೆ ಗುರು ಅದು. ಇಲ್ಲಿ ಇದಾನೋ ಇಲ್ಲೋ ಎತ್ಬಿಟ್ಟಿರ್ತಾರಪ್ಪ ಅಂಗಡಿ. ಇದ್ದಾರೆ ಇದೇ ಪಾನಿಪುರಿ ಅಂಗಡಿ, ಸಾಕಾಗಿರುತ್ತೆ ಗುರು. ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಇವತ್ತೊಂದು ಲಕ್ಕೆ ಸರಿ ಇಲ್ಲ ಗುರು, ಖಾಲಿ ಆಗಿಬಿಟ್ಟಿದೆ. 8 ಗಂಟೆಗೆಲ್ಲ ಖಾಲಿ ಆಗಿಬಿಟ್ಟಿದೆ ಇಲ್ಲಿ. ಯಾವಾಗಲೂ ಇರೋತ್ತಿಲ್ಲಿ 9 o'clock ಇರೋತ್ತು, ಏನೋ ಗೊತ್ತಿಲ್ಲ ಇವತ್ತು ಖಾಲಿ ಆಗಿಬಿಟ್ಟಿದೆ. ಮುಂದೆ ಎಲ್ಲಿರುತ್ತೆ ಎಲ್ಲಿರಲ್ಲ, ನಮ್ಮ ಹೈವೇದಲ್ಲಿ ಅದಂತೂ ಸಿಗೋದೇ ಇಲ್ಲ. ಓಹೋ ಏನು ಗುರು ಇಲ್ಲಿ ಇಷ್ಟೊಂದು ಜನ? ಓಹ್ ಯಾವ್ದು ಆಕ್ಸಿಡೆಂಟ್ ಆಗಿದೆ? ಹೌದು ಗುರು, ಕಾರು ಯಾವನಿಗೋ ಗುದ್ದಂಗೆ ಅವನು. ಅದಕ್ಕೆ ಹೇಳಿದಪ್ಪ, ನಮ್ಮ ಹೈವೇಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಆ ಥರ ಕಾಸುಗಳೆಲ್ಲ ಬಾಸ್ಕೋಬೇಕಾಗುತ್ತೆ. ಯಾರಿಗೇನಾಗಿದೆ ಪರವಾಗಿಲ್ಲ ಗುರು. ಇರೋಣ ಬಸ್ಸಣ್ಣ, ಹೋಗ್ತೀನಿ ನಾನು. ಬಸ್ಸಣ್ಣ ಏನಾರ ಹೊಡಿತಾನಲ್ಲ ಗುರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಮುಂದೆ ನೋಡ್ಸೋಕೆ ಏನೂ ಇಲ್ಲ.
ನಮ್ಮ ರೋಡು ಗೊತ್ತಲ್ಲ ನಿಮಗೆ. ಎಲ್ಲರಿಗೂ ಏನಪ್ಪ ಅದು ಅಲ್ಲ ಅಲ್ಲಿ ಎಡಪ್ಪಲ್ಲ ಯಾಕಂದ್ರೆ ಆಚಾರ ಹಿಡಿದ ಕೈ ಅಯ್ಯೋ ಹಾಡು ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತೀನಿ ಈಗ. ಗಂಡಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ಗಂಡಸರು ಬನ್ನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಬ್ಸ್ಕ್ರೈಬರ್ಸ್ಗೂ ಅನ್ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ. ಸಂಕ್ರಾಂತಿ ಅಂದರೆ ಅದೊಂಥರ ವರ್ಷದಲ್ಲಿ ಮೊದಲನೇ ಹಬ್ಬ ಇದ್ದಂಗೆ ಎಲ್ಲರಿಗೂ. ಮೊದಲೇ ಹಬ್ಬ ಇದ್ದಂಗೆಲ್ಲ ಎಲ್ಲರಿಗೂ ಮೊದಲನೇ ಹಬ್ಬನೇ. ನಮ್ಮೂರ್ಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ತಾ ಇದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಮಾಡಿ ಸಂಕ್ರಾಂತಿನ ಎಲ್ಲರೂ. ಸಂಕ್ರಾಂತಿ ಅಂದರೆ ಒಂದು 2 days ನಿಮ್ಮೂರಿಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಊರಲ್ಲಿರೋ ಎಲ್ಲರನ್ನೂ ಮಾತಾಡ್ದಂಗೆ ಆಗುತ್ತೆ. ಫ್ರೆಂಡ್ಸು, ಫ್ಯಾಮ್ಲೀಸು, ಮತ್ತು ತಮಿಳ್ನಾಡು ಕಡೆಯವರು ಇದ್ದರೆ ಯಾರಾದರೂ ಅವ್ರೂರ ಕಡೆ ಬಿಡು ಜಲ್ಲಿ ಕಟ್ ನೋಡೋಕ್ಕಾದ್ರೂ ಹೋಗ್ತಾರೆ, ನನಗೆ ಗೊತ್ತು. ಸಾಕಾಗಿರುತ್ತೆ ಸಂಕ್ರಾಂತಿ. ಓಕೆ ಬಾಯ್ಸ್, ಎಂಜಾಯ್ ದಿ ಪಂಡುಗು. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಮತ್ತೊಂದು ಹೊಸ ಅಪ್ಡೇಟ್ ಸಿಗುತ್ತೆ ನಿಮಗೆ, ಹೇಳ್ತೀನಿ ಅದೇನಂತ. ಇನ್ನೊಂದು ಗುರು ಹೇಳೋದು ಮರ್ತೇ ಬಿಟ್ಟಿದೆ. 22ನೇ ತಾರೀಕು ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಹಿಂದುವಿನ ಶ್ರೀರಾಮನವ್ರದ್ದು ಟೆಂಪಲ್ ಓಪನ್ ಆಗ್ತಾ ಇದೆ. ಎಲ್ಲರೂ ಅದಕ್ಕೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಗ್ರ್ಯಾಂಡಾಗಿ ಓಪನ್ ಆಗ್ತಾ ಇದೆ. ನೀವು ನೋಡಿ 22ಗೆ ಅನ್ಕೊತೀನಿ. ಮೇ ಬಿ ನಾನು ವೀಡಿಯೋ ಮಾಡೋಕ್ಕಾಗದೇ ಇರ್ಬೋದು 22ವರೆಗೂ. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ನೋಡಿ, ಸಖತ್ತಾಗಿರುತ್ತೆ. ಜೈ ಶ್ರೀರಾಮ್. ಚೆನ್ನಾಗಿ ಉದ್ಘಾಟನೆ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಡಾಕ್ಟರ್ ಬ್ರೋ ಹೇಳ್ದಂಗೆ ಅದು ಎಷ್ಟೋ ವರ್ಷಗಳ ಕನಸು ಗುರು. ಹಿಂದೂಗಳಿಗೆ ಎಷ್ಟೋ ಪ್ರಾಣದಾನ, ಬಲಿದಾನ ಎಲ್ಲ ಆಗಿದೆ. ಬಲಿದಾನ ಆಗಿಲ್ಲ ಅನ್ಕೊತೀನಿ, ಏನೋ ನನಗೆ ಗೊತ್ತಿಲ್ಲ. ಎಷ್ಟೋ ಜನರು ಪ್ರಾಣ ತ್ಯಾಗೋದು ಆ ದೇವಾಲಯದ ಕಟ್ಟೋಕ್ಕೆ. ಈಗ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ತಾಯಿದೆ. ಎಲ್ಲರೂ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ಹಾರೈಸೋಣ. ಓಕೆ ಬಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.